ಶ್ರೀರಂಗಪಟ್ಟಣದ ರಿವರ್ ವ್ಯಾಲಿ ಶಾಲಾ ಆವರಣದಲ್ಲಿ ನಿಯಮಬಾಹಿರವಾಗಿ ಮದ್ಯವ್ಯಸನಿಗಳ ಪುನರ್ವಸತಿ ಕೇಂದ್ರ ತೆರೆಯಲು ಕೆಲ ವ್ಯಕ್ತಿಗಳು ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಕೋಟ್ಯಾಂತರ ರೂಪಾಯಿ ಹಗರಣ ನಡೆಸಿದ್ದಾರೆ ಎಂದು ಸಂಸ್ಥೆಯ ಅಧ್ಯಕ್ಷ ಆದರ್ಶ್ ಮತ್ತು ಪದಾಧಿಕಾರಿಗಳು ಗಂಭೀರ ಆರೋಪ ಮಾಡಿದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಶಾಲಾ ಆಡಳಿತ ಮಂಡಳಿ ಮನವಿ ಪತ್ರ ಸಲ್ಲಿಸಿದರು. ಸಂಸ್ಥೆಯ ಅಧ್ಯಕ್ಷ ಆದರ್ಶ್ ಮಾತನಾಡಿ, ಕಳೆದ 4-5 ವರ್ಷಗಳಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸೇರಿ ಸತ್ತವರ ಹೆಸರಿನಲ್ಲಿ ಮತ್ತು ರೋಗಿಗಳ ಆಧಾರ್ ಕಾರ್ಡ್ ಬಳಸಿ ಸುಮಾರು 3 ಕೋಟಿ ರೂಪಾಯಿ ಹಣವನ್ನು ಡ್ರಾ ಮಾಡಿದ್ದಾರೆ. ಇಲ್ಲದ ಕೇಂದ್ರದ ಹೆಸರಿನಲ್ಲಿ ಹಣ ಲೂಟಿ ಮಾಡಲಾಗಿದ್ದು, ಈಗ ಅದನ್ನು ಮುಚ್ಚಿಹಾಕಲು ನಮ್ಮ ಶಾಲಾ ಆವರಣದಲ್ಲಿ ಕೇಂದ್ರ ತೆರೆಯಲು ಪರವಾನಗಿ ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ ಎಂದು ದೂರಿದರು. ಇದು ಸಮಸ್ಯೆ ಏನಂತ ಅಂದರೆ, ಕಳೆದ 4-5 ವರ್ಷಗಳ ಹಿಂದೆ ಈ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಏನಿತ್ತು ಮತ್ತು ಆರೋಗ್ಯ ಇಲಾಖೆ ಅವರೇನಿತ್ತು, ಅವರೆಲ್ಲ ಸೇರಿ ಒಂದು ದೊಡ್ಡ ಹಗರಣ ಮಾಡಿದರು. ಏನಂದರೆ, ಸತ್ತೋಗಿರೋರ ಹೆಸರಲ್ಲಿ ಅವ್ರ ಆಧಾರ್ ಕಾರ್ಡ್ನ ಬಳಸಿ ಮತ್ತು ಈ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ತಾರಲ್ಲ ಟ್ರೀಟ್ಮೆಂಟ್ಗೆ ಅಂತೇಳಿ, ಕೋವಿಡ್ ಟ್ರೀಟ್ಮೆಂಟು ಮತ್ತು ಇದಕ್ಕೆ ಟ್ರೀಟ್ಮೆಂಟ್ ಬರ್ತಾರಲ್ಲ, ಅವ್ರ ಆಧಾರ್ ಕಾರ್ಡ್ನ ಉಪಯೋಗಿಸ್ಕೊಂಡು ಅವ್ರ ಆಧಾರ್ ಕಾರ್ಡ್ನ ಬಳಸಿ ಏನು ಮಾಡಿದರು, ಅವರು ಡಿ-ಅಡಿಕ್ಷನಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂಥೇಳಿ ಸರ್ಕಾರದಿಂದ ಸುಮಾರು 3 ಕೋಟಿವರೆಗೂ ದುಡ್ಡನ್ನ ಡ್ರಾ ಮಾಡಿಬಿಟ್ಟಿದ್ರು. ಇದನ್ನು ಅದು ವಿಷಯ ನಮ್ಮ ಗಮನಕ್ಕೆ ಬಂದು ನಾವು ಮತ್ತು ನಮ್ಮ ಸೋಮಶೇಖರ್ ಅವರು ಎಲ್ಲ ಸೇರಿ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿ ಮಾಹಿತಿ ಹಕ್ಕಲ್ಲಿ ಅರ್ಜಿ ಹಾಕಿ ಸಲ್ಲಿಸಿದಾಗ ಅವರು ಸುಮಾರು ಒಂದು ಲಿಸ್ಟ್ ಕೊಟ್ಟರು, ಇವರೇ ಫಲಾನುಭವಿಗಳು ಅಂತ ಲಿಸ್ಟ್ ಕೊಟ್ಟರು. ಆ ಫಲಾನುಭವಿಗಳನ್ನ ನಾವು ತಗೊಂಡು ಎಲ್ಲ ಕಡೆ ನಾವು ವಿಚಾರಿಸಿದ್ರೆ ಎಷ್ಟೊಂದು ಜನ 20 ವರ್ಷದಿಂದನೇ ಸತ್ತೋಗ್ಬಿಟ್ಟಿದ್ದಾರೆ. ಎಷ್ಟೊಂದು ಜನ ಅವ್ರಿಗೆ ಫಲಾನುಭವಿಗಳು ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಇದನ್ನು ಅವ್ರ ಆಧಾರ್ ಕಾರ್ಡು ಇವ್ರಿಗೆ ಹೆಂಗೆ ಸಿಕ್ತು ಅನ್ನೋದು ಕೂಡ ಅವ್ರಿಗೆ ಗೊತ್ತಿಲ್ಲ. ಈ ಥರ ಇರೋರು ಸಿಕ್ತು. ಅದಕ್ಕೆ ನಾವು ಕೇಳಿದ್ವಿ, ಇದೆಲ್ಲ ಡಿ-ಅಡಿಕ್ಷನ್ ಸೆಂಟ್ರು ಎಲ್ಲಿ ನಡೆಸಿದ್ರಿ ಅನ್ನೋದಕ್ಕೆ ನಾವು ಶ್ರೀರಂಗಪಟ್ಟಣ ರಿವರ್ ವ್ಯಾಲಿ ಸ್ಕೂಲ್ ಹತ್ರ ನಡೆಸಿದ್ವಿ ಅಂತೇಳಿ ಮಾಹಿತಿ ಹಕ್ಕಲ್ಲಿ ಕೊಟ್ಟರು. ಇದನ್ನು ನಾವು ಆರೋಗ್ಯ ಇಲಾಖೆಯಲ್ಲಿ ವಿಚಾರಿಸಿದ್ವಿ, ಮಾಹಿತಿ ಅಲ್ಲಿ ಡಿ-ಅಡಿಕ್ಷನ್ ಸೆಂಟ್ರ್ ನಡೆಸೋಕ್ಕೆ ಲೈಸೆನ್ಸ್ ಇದೆಯಾ ಅಥವಾ ಇದೆಯಾ ಅಂತ. ಅಲ್ಲಿ ಎಲ್ಲೂ ಇಲ್ಲ, ಅವರು ಲೈಸೆನ್ಸು ಕೊಟ್ಟಿಲ್ಲ, ಇದೂ ಇಲ್ಲ, ಅಲ್ಲಿ ಡಿ-ಅಡಿಕ್ಷನ್ ಸೆಂಟ್ರು ಇಲ್ಲವೇ ಇಲ್ಲ ಅಲ್ಲಿ. ಸೊ ಇವ್ರೇನು ಮಾಡಿದ್ರು, ಡಿ-ಅಡಿಕ್ಷನ್ಸ್ ಈಗ ಕೇಳ್ತಾ ಇದ್ದಾರಲ್ಲ, ಫಲಾನುಭವಿಗಳು ಎಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಏನಾದ್ರು ಒಂದು ಬೇಕಲ್ಲ. ಸೊ ಅದಕ್ಕೋಸ್ಕರ ಹೊಸದಾಗಿ ಡಿ-ಅಡಿಕ್ಷನ್ ಸೆಂಟ್ರ್ ಓಪನ್ ಮಾಡಿ ಬೋರ್ಡ್ ಹಾಕಿ ಅಲ್ಲಿ ಲೈಸೆನ್ಸ್ ತಾಳೋಕ್ಕೆ ಅಂತೇಳಿ ಪ್ರಯತ್ನ ಪಟ್ಟರು. ಅದು ಎಲ್ಲಿ ನಮ್ಮ ಸ್ಕೂಲಿಗೆ ಬಂದು ನಮ್ಮ ಸ್ಕೂಲ್ ಬಿಲ್ಡಿಂಗಲ್ಲಿ ಬೋರ್ಡ್ ಹಾಕ್ಬಿಟ್ಟು ಡಿ-ಅಡಿಕ್ಷನ್ ಸೆಂಟ್ರು ಅಂತೇಳಿ ಓಪನ್ ಮಾಡಲಿಕ್ಕೆ ಇದು ಮಾಡಿದ್ರು. ನಾವು ಪ್ರಶ್ನೆ ಮಾಡಿದ್ವಿ, ಹೆಂಗೆ ಓಪನ್ ಮಾಡ್ತಿದ್ದೀರಾ, ಯಾರು ಪರ್ಮಿಷನ್ ಕೊಟ್ಟವರು, ಇದನ್ನು ಲೈಸೆನ್ಸ್ ಎಲ್ಲಿ ಅಂತ ಎಲ್ಲ ಕೇಳಿದಾಗ ಆ ಲೈಸೆನ್ಸ್ ಅಪ್ಲೈ ಮಾಡೋಕ್ಕೆ ಈಗ DC ಅವ್ರ ಹತ್ರ ಬಂದಿರೋದು ಅವರು ಅಧಿಕಾರಿಗಳು ಹೆಂಗೆ ಅಂತ ಅಂದ್ಬಿಟ್ಟು. ನಾವು ಅಧಿಕಾರಿಗಳಿಗೆ ಎಲ್ಲ ದಾಖಲೆನೂ ಕೊಟ್ಟಿದ್ದೀವಿ. ಅದು 2043ವರೆಗೆ ರಾಮೇಗೌಡರು, ದಿವಂಗತ ರಾಮೇಗೌಡರು ಇದು ಸ್ಕೂಲ್ಗೆ ಕಾಲೇಜ್ಗೆ ಅಂತೇಳಿ ಅದನ್ನು ವಿಲ್ ಬರೆದು ಇಟ್ಬಿಟ್ಟಿದ್ದಾರೆ. ಅದನ್ನು ನಾವಾಗಲಿ ಅವ್ರ ಮಕ್ಕಳಾಗಲಿ ನಡೀತಾ ಇದೆ, ಆಲ್ರೆಡಿ ನಡೀತಾ ಇದೆ. ಹೌದು, ಆಲ್ರೆಡಿ ನಡೀತಾ ಇದೆ. ಹೌದು, ಯಾವ್ದು ಇಲ್ಲ ಶಾಲಾ ಕಾರಣ ಇಲ್ಲ, ನಡೆಸೋಕ್ಕೆ ಅವಕಾಶ ಇಲ್ಲ. ಈಗ ನಮ್ಮದು SLC ಸೆಂಟ್ರೂ ನಡೀತಾ ಇದೆ. ಈಗ SLC ಈಗ ಹೋದರೆ ಈಗ SLC ಎಕ್ಸಾಮು ಕೂಡ ನಡೀತಿದೆ. ಅದು ಎಲ್ಲ ನಡೀತಾ ಇದೆ. ಈ ಥರ ಡಾಕ್ಯುಮೆಂಟ್ಸ್ ಇದೆ ಅಂತ ಎಲ್ಲ ತೋರಿಸಿದ್ರು ಸಹ ಅವರು ಅದನ್ನು ಒಂದು ಫಿಕ್ಸ್ ಆಗಿಬಿಟ್ಟು ಯಾರಿಗೋ ಒಬ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಮೈಂಡಲ್ಲಿ ಫಿಕ್ಸ್ ಆಗಿ ಅವ್ರು ಮಾಡ್ಕೊಳ್ಳಿ ಬಿಡಿ, ಯಾವುದೋ ಒಂದು ಮೂಲೆಯಲ್ಲಿ ಡಿ-ಅಡಿಕ್ಷನ್ ಮಾಡಿಕೊಂಡ್ರೆ ತಪ್ಪೇನಾಗುತ್ತೆ. ಅದು ಒಳ್ಳೆ ಕೆಲಸನೇ ತಾನೇ ಅಂತಾರೆ. ಇಡೀ ಕರ್ನಾಟಕದಲ್ಲ, ಇಡೀ ಯಾವುದೇ ದೇಶದಲ್ಲಿ ಒಂದು ಸ್ಕೂಲಲ್ಲಿ ನೀವು ಕುಡ್ತಾ ಬಿಡ್ಸೋರನ್ನ ಕರ್ಕೊಬಂದು ಸೇರಿಸಿರೋದು, ಡ್ರಗ್ ಅಡಿಕ್ಟ್ನ ಬಂದು ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿರೋದು ಎಲ್ಲೂ ನೋಡಿಲ್ಲ ನಾವು. ಮತ್ತು ಅದು NDPS ಆ್ಯಕ್ಟಲ್ಲಿ ಬರುತ್ತೆ, ಅದರದ್ದಾದ ಗೈಡ್ಲೈನ್ಸ್ ಇದೆ. ಈ ಥರ ಸುತ್ತಮುತ್ತ ಈ ರೀತಿ ಬಿಲ್ಡಿಂಗ್ ಇರಬೇಕು, ಸುತ್ತಮುತ್ತ ಈ ರೀತಿ ವಾತಾವರಣ ಇರಬೇಕು ಅಂಥೇಳಿ ಅದರದ್ದೇ ಆದಂಥ ಒಂದು ಗೈಡ್ಲೈನ್ಸ್ ಇದೆ. ನಾವು ಅದನ್ನ DC ಅವ್ರಿಗೆ ಪ್ರಶ್ನೆ ಮಾಡಿದ್ರೆ DC ಅವರು ಕೇಳ್ತಾರೆ, ನೀವು ಕಳ್ಕೊಳ್ಳೋದೇನಿದೆ, ನೀವು ಅವ್ರಿಗೊಂದು ರೂಮ್ ಕೊಟ್ಬಿಟ್ರೆ, ನಮ್ಮದು ಅಲ್ಲಿ ಸುಮಾರು ಒಂದು 30 ರೂಮ್ ಇದೆ, 30 ರೂಮಲ್ಲಿ ಒಂದು ರೂಮ್ ಕೊಟ್ಬಿಟ್ರೆ ಅವ್ರು ಮಾಡ್ಕೋತಾರೆ ಬಿಡಿ, ಕಳ್ಕೊಳ್ಳೋದೇನಿದೆ ನೀವು ಅಂತ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಸರ್, ಕಾನೂನು ಪ್ರಕಾರ ಅದರಲ್ಲಿ ಅವಕಾಶ ಇಲ್ಲ. ಅವರು ಸಮಾಜ ಸೇವೆ ಮಾಡಬೇಕಾ, ಎಲ್ಲರೂ ಮಾಡಲಿ, ಮಂಡ್ಯದಲ್ಲಿ ಮಾಡಲಿ, ಇದು ಮಾಡಲಿ, ಎಲ್ಲರೂ ಮಾಡಲಿ. ಅದು ಬಿಟ್ಟು ಸ್ಕೂಲ್ ಇದೆ ಏನಕ್ಕೆ ಬೇಕು, ಸ್ಕೂಲ್ದೇ ಯಾಕೆ ಬೇಕು ಅಂದರೆ, ಇವ್ರು ಈಗಾಗಲೇ ಅದರ ಸ್ಕೂಲ್ ಅದು ಇದರಲ್ಲಿ ದುಡ್ಡು ಡ್ರಾ ಮಾಡಿಬಿಟ್ಟವ್ರೆ. ಅದು ಆನ್ಲೈನಲ್ಲೆಲ್ಲ ಫೀಡ್ ಆಗಿಬಿಟ್ಟಿದೆ, ಅದನ್ನ ಚೇಂಜ್ ಮಾಡೋಕ್ಕೆ ಬರೋಲ್ಲ. ಅದು ಸುಮಾರು 3 ಕೋಟಿ ಮಾಡಿದ್ದಾರೆ. ಈಗ ಅದಕ್ಕೋಸ್ಕರ ಅವ್ರಿಗೆ ಅದೇ ಜಾಗದಲ್ಲಿ ಅದೇ ಲೈಸೆನ್ಸ್ ಬೇಕು ಅವ್ರಿಗೆ, ಇನ್ನೆಲ್ಲೂ ಬೇರೆ ಬೇಕಾಗಿಲ್ಲ. ಯಾಕೆಂದರೆ ಇಲ್ಲ ಅಂತ ಸಿಗಾಕೊಬಿಡ್ತಾರೆ ಅವರು. ಈ ಯಾವುದು ಸರ್, ಇದು ಅಧಿಕಾರಿಗಳು ಸುಮಾರು ಒಂದು 25 ಜನ ಭಾಗಿಯಾಗಿದ್ದಾರೆ ಇದರಲ್ಲಿ. ಎಲ್ಲ ಇದು ಮಂಡ್ಯದ ಸರ್, ಮಂಡ್ಯ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇವರು, ಜಿಲ್ಲಾ ಅಂಗವಿಕಲರ ಕಲ್ಯಾಣ ಇಲಾಖೆ ಇವರು, ಮತ್ತು ಶ್ರೀರಂಗಪಟ್ಟಣದಲ್ಲಿ ಮಾರುತಿ ಅಂತ ಡಾಕ್ಟ್ರ್ ಇದ್ದಾರೆ, ನೀವು ಕೇಳಿರ್ಬೋದು ಅನಿಸುತ್ತೆ. ಮಾರುತಿ ಅಂತ ಡಾಕ್ಟ್ರ್ ಇದ್ದರು. ಅವರು ಒಂದೇ ಸಲ 3 ಕಡೆ ಕೆಲಸ ಮಾಡಿದ್ದಾರೆ. ಮಾರುತಿ ಡಾಕ್ಟ್ರು ಗೌರ್ಮೆಂಟು ಚೀಫ್ ಮೆಡಿಕಲ್ ಆಫೀಸರು. ಅವರು
ಗೌರ್ಮೆಂಟ್ ಆಫೀಸಲ್ಲೂ ಕೆಲಸ ಮಾಡಿ ಸಂಬಳ ತಗೊಂಡಿದ್ದಾರೆ. ಅವರು ಡಿ ಅಡಿಕ್ಷನಲ್ಲೂ ಕೆಲಸ ಮಾಡಿ 20,000 ಸಂಬಳ ತಗೊಂಡಿದ್ದಾರೆ. ಸ್ವಾಧಾರ ಕೇಂದ್ರದಲ್ಲೂ ಕೆಲಸ ಮಾಡಿ ಒಂದೇ ವ್ಯಕ್ತಿ ಒಂದೇ ಟೈಮಲ್ಲಿ 3 ಕಡೆ ಕೆಲಸ ಮಾಡಿ 3 ಸಂಬಳ ತಗೊಂಡಿದ್ದಾರೆ. ಈ ಸರ್ಕಾರದವರು ಹೆಂಗೆ ಸಂಬಳ ಕೊಟ್ಟರು 3 ಕಡೆ ಅಂತೇಳಿ ಗೊತ್ತಿಲ್ಲ. ಯಾರ್ಯಾರು ದೂರು ಕೊಟ್ಟಿದ್ದೀರಾ ಸರ್? ಈಗ ನಾವು ಡಿ ಸಿ ಅವ್ರಿಗೆ ದೂರು ಕೊಟ್ಟಿದ್ದೀವಿ. ಅವರು ಒಂದು ಕಮಿಟಿ ಮಾಡಿದ್ದಾರೆ. ಕಮಿಟಿ ಮಾಡಿ 3 ವರ್ಷ ಆಯಿತು. ಇನ್ನು ಕಮಿಟಿ ಅವರು ಅವ್ರಿಗೆ ದೂರು ಅದೇನು ದೂರು ಅಂತ ಅವರೇ ಓದಿಲ್ವಂತೆ. ನಾವು ಮೊನ್ನೆ ಹೋಗಿದ್ವಿ ಕೇಳೋಕ್ಕೆ. ಕಮಿಟಿ ಮಾಡಿದಾರಲ್ಲ 3 ವರ್ಷ ಆಯಿತು, ನೀವೇನು ಕ್ರಮ ತಗೊಂಡ್ವಿ ಅಂತ ಕೇಳಿದ್ರೆ, ಸರ್ ಇನ್ನೂ ನಾವು ಫೈಲ್ ಹುಡುಕ್ತಾ ಇದ್ದೀವಿ, ಅದನ್ನು ಫೈಲ್ ಹಾಳು ಮಾಡಿಬಿಟ್ಟವ್ರೆ, ಫೈಲ್ ಹುಡುಕ್ತಾ ಇದ್ದೀವಿ, ದಯವಿಟ್ಟು ಒಂದು ಸೆಟ್ಟು ಫೈಲ್ ತಂದುಕೊಡಿ, ನಾವು ಕಂಪ್ಲೇಂಟ್ ಓದ್ಬಿಟ್ಟು ಮುಂದಕ್ಕೆ ಕ್ರಮ ತಗೋತೀವಿ ಅಂತ 3 ವರ್ಷ ಆದಮೇಲೆ ಹೇಳ್ತಾಯಿದ್ರು. ಈಗಲೂ ನೆನ್ನೆನೂ ಹುಡುಕಿದಾರೆ, ಫೈಲು ಸಿಕ್ಕಿಲ್ಲ. ತನಿಖೆ ಆಗಬೇಕು ಅಂತೇಳಿ ನಾವು ಇದು ಮಾಡ್ತಾಯಿದ್ದೀವಿ. ತನಿಖೆ ಆಗಬೇಕು ಅಂತೇಳಿ ಇದ್ರ ಯಾವಾಗ ಇಲ್ಲೆಲ್ಲ ಆಗಲಿಲ್ಲ, ನಾವೇನು ಮಾಡಿದ್ವಿ, CS ಮೇಡಮ್ ಹತ್ರ ಅದು ಹೋದ್ವಿ. ಅವರು ಸ್ಪೆಷಲ್ ಆಫೀಸರ್ ಇದ್ದಾರೆ ಪಲ್ಲವಿ ಅಂತೇಳಿ, IAS ಆಫೀಸರ್, ಅವ್ರ ಹತ್ರ ಕಳಿಸಿದ್ರು. ಅವರು ಹಾಫ್ ಆನ್ ಅವರ್ ಸರ್, ವಿತಿನ್ ಹಾಫ್ ಆನ್ ಅವರಲ್ಲಿ ಯಾವ ಫಲಾನುಭವಿಗಳಿದ್ರು ಅವ್ರಿಗೆಲ್ಲರಿಗೂ ಫೋನ್ ಮಾಡಿದ್ರು, ಇದ್ರು ಎಲ್ಲರಿಗೂ ಚೆಕ್ ಮಾಡಿದ್ರು. ಚೆಕ್ ಮಾಡಿ ಇಷ್ಟಿಷ್ಟು ಅವರು ಇದನ್ನು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಫೈಲ್ ಮೇಲೆ ಬರೆದು ಅವರು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ತನಿಖೆ ಮಾಡಿ ಅಂತೇಳಿ ಕಳಿಸೋರು. ಅವರು ಅರ್ಧ ಗಂಟೆಲಿ ಮಾಡಿದ್ದು, ಇವರು 3 ವರ್ಷ ಆದರೂ ಮಾಡಿಲ್ಲ. ಈಗ ಪ್ರಶ್ನೆ ಬಂದಿರೋದೇನಂತಂದರೆ, ಇವ್ರಿಗೆ ಅದೇ ಜಾಗದಲ್ಲಿ ಲೈಸೆನ್ಸ್ ಬೇಕು. ಯಾಕೆಂದರೆ 3 ಕೋಟಿ ದುಡ್ಡು ಡ್ರಾ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ಲೈಸೆನ್ಸ್ ಇದು ಮಾಡ್ತಾಯಿದ್ದಾರೆ. ಯಾವುದೇ ಎಲ್ಲೇ ಆಗಲಿ ಇಡೀ ಇದರಲ್ಲಿ ಸ್ಕೂಲ್ನಲ್ಲಿ ಈ ರೀತಿ ಮಾಡ್ತಾರದ ಅವಕಾಶ ಎಲ್ಲೂ ಇಲ್ಲ. ಅದಕ್ಕೆ ನಾವು ಲೈಸೆನ್ಸ್ ಕೊಡಬೇಡಿ, ನೀವೆಲ್ಲರೂ ಬೇರೆ ಕಡೆ ಕೊಡಿ, ನಮಗೇನು ಅಭ್ಯಂತರ ಇಲ್ಲ, ಸ್ಕೂಲಲ್ಲಿ ಕೊಡಬೇಡಿ, ಅದರಿಂದ ನಮ್ಮ ಮಕ್ಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತೇಳಿ ನಾವು ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ. ಸಂಸ್ಥೆಯ ಅಡ್ಮಿನಿಸ್ಟ್ರೇಟರ್ ಭಾನುಪ್ರಿಯಾ ಮಾತನಾಡಿ, ಸುಮಾರು 35 ವರ್ಷಗಳ ಇತಿಹಾಸವಿರುವ ಈ ಶಾಲೆಯಲ್ಲಿ 200ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ. ಶಾಲಾ ಆವರಣದಲ್ಲಿ ಮದ್ಯವ್ಯಸನಿಗಳ ಕೇಂದ್ರ ತೆರೆಯುವುದರಿಂದ ಮಕ್ಕಳ ಶಿಕ್ಷಣ ಮತ್ತು ಭದ್ರತೆಗೆ ತೊಂದರೆಯಾಗುತ್ತದೆ. ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸುಮಾರು 35 ವರ್ಷಗಳಿಂದ ಆಲ್ರೆಡಿ ನಮ್ಮ ಸಂಸ್ಥೆ ನಡ್ಕೊಂಡು ಬರ್ತಾ ಇದೆ. ಶೈಕ್ಷಣಿಕ ತುಂಬ ಪ್ರಗತಿಯನ್ನು ಹೊಂದಿದೆ. ಈ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಿರುವಂಥ ಶಾಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಗರಣಗಳು ಶುರು ಆಯಿತು. ಅದು ಪೇಪರಲ್ಲೆಲ್ಲ ಬಂದಿದೆ ಆಲ್ರೆಡಿ. ಯಾವ ಥರ ಅಂತ ಹೇಳಿದ್ರೆ, ಮದ್ಯವ್ಯಸನಿಗಳ ಪುನರ್ವಸತಿ ಕೇಂದ್ರ ಅಂತ ಹೇಳಿ ಶುರು ಮಾಡ್ತಿದ್ದಾರೆ. ಅದಕ್ಕೆ ಲೈಸೆನ್ಸ್ ತೊಗೊಳಕ್ಕೆ ಅಂತ ಹೇಳಿ ತುಂಬಾ ಓಡಾಡ್ತಿದ್ದಾರೆ. ಅದು ತಿಳಿದ ಮಟ್ಟ ಮೇಲೆ ನಾವು ತುಂಬ ಅಬ್ಜೆಕ್ಷನ್ಗಳನ್ನ ಕೊಟ್ಟಿದ್ದೀವಿ. ಅದಕ್ಕೆ ಸೂಕ್ತವಾದ ದಾಖಲೆಗಳನ್ನು ಒದಗಿಸಿದ್ದೀವಿ ಆಲ್ರೆಡಿ. ನಮ್ಮ ಶಾಲೆಯಲ್ಲಿ ಯಾವುದೇ ಥರ ಈ ಥರ ಲೈಸೆನ್ಸ್ ಕೊಡೋದಾಗಲಿ ಅಂದರೆ ಆಲ್ರೆಡಿ ಅವ್ರು ತುಂಬ ಅವ್ಯವಹಾರಗಳು ಮಾಡಿಬಿಟ್ಟು ಇವಾಗ ನಮ್ಮ ಬಿಲ್ಡಿಂಗ್ನ ಯೂಸ್ ಮಾಡ್ಕೋತೀವಿ ಅನ್ನೋ ಥರ ಅದನ್ನು ಪೋರ್ಟ್ರೇಟ್ ಮಾಡ್ತಿದ್ದಾರೆ. ಅದರಿಂದ ನಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ನಾವು ಆ ಥರ ತೊಂದರೆ ಆಗೋದಕ್ಕೆ ಯಾವುದೇ ಥರ ಆಸ್ಪದ ಮಾಡ್ಕೊಡ್ಬಾರ್ದು ಮತ್ತು ಶೈಕ್ಷಣಿಕವಾಗಿಯೇ ಮುಂದೆ ಹೊರಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ ಸರ್. ನಿಮ್ಮ ಸ್ಕೂಲ್ ಎಲ್ಲಿರೋದು? ಶ್ರೀರಂಗಪಟ್ಟಣ ಸರ್. ನಮ್ಮ ಅಧ್ಯಕ್ಷರು ಬಂದು ಆದರ್ಶ ಅಂತ ಹೇಳಿ, ಅವರ ಅಡಿಯಲ್ಲಿ ನಾವು ಅಲ್ಲಿ ಸುಮಾರು 5-6 ವರ್ಷಗಳಿಂದ ಅಲ್ಲೇ ಕೆಲಸ ಮಾಡ್ತಾಯಿದ್ದೀವಿ. ಅಲ್ಲಿನ ಈ ಒಂದು ಬೆಳವಣಿಗೆ ನಮಗೆ ಮಕ್ಕಳು ತೊಂದರೆ ಆಗ್ತಿದೆ. ಸೊ ಹಾಗಾಗಿ ಅದನ್ನು ತಡಿಬೇಕು ಅಂತ ಹೇಳಿ ನಾವು ಈ ಮೂಲಕ ಮನವಿ ಮಾಡ್ಕೊತೀವಿ. ಸ್ಪಂದನಾ ಮಾತನಾಡಿ, ಸಂಸ್ಥೆಯ ಸಂಸ್ಥಾಪಕ ದಿವಂಗತ ರಾಮೇಗೌಡರು ಈ ಜಾಗವನ್ನು ಕೇವಲ ಶಾಲಾ ಚಟುವಟಿಕೆಗಳಿಗೆ ಮಾತ್ರ ಮೀಸಲಿಟ್ಟಿದ್ದಾರೆ. ಆದರೆ ಅಧಿಕಾರಿಗಳು ಮದ್ಯವ್ಯಸನಿಗಳ ಪುನರ್ವಸತಿ ಇಲ್ಲಿ ಕೇಂದ್ರ ತೆರೆಯಲು ಪರವಾನಗಿ ನೀಡಲು ಮುಂದಾಗಿರುವುದು ಕಾನೂನುಬಾಹಿರ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆರೋಗ್ಯ ಇಲಾಖೆಗೆ ದೂರು ನೀಡಲಾಗಿದ್ದು, ಕೂಡಲೇ ತನಿಖೆ ನಡೆಸಿ ಪರವಾನಗಿ ರದ್ದುಪಡಿಸಬೇಕು ಎಂದು ಒತ್ತಾಯಿಸಿದರು. ನಮ್ಮ ಶಾಲೆ 30 ವರ್ಷದಿಂದ ಕೂಡ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇತ್ತು ಸರ್. ಇವಾಗಲೂ ಕೂಡ ಅಟ್ ಪ್ರೆಸೆಂಟ್ ನಾವು 10th ಎಕ್ಸಾಮನ್ನು ನಡೆಸ್ತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ. ಇತ್ತೀಚಿನ ದಿನಗಳಲ್ಲಿ ಡಿಐಡಿಕ್ ಸೆಂಟರ್ಗೆ ಈ ಥರ ಲೈಸೆನ್ಸ್ಗೆ ತಗೊಳ್ಳೋದಕ್ಕೆ ಅಂತ ಹೇಳಿ ಮುಂದಾಗಿದ್ದಾರೆ ಅಂತೇಳಿ ನಮಗೆ ಗೊತ್ತಾಯಿತು ಸರ್. ಅದಕ್ಕೋಸ್ಕರ ನಾವು ಬಂದು ಇಲ್ಲಿ DC ಆಫೀಸಲ್ಲಿ ಕೂಡ ನಾವು ಒಂದು ತಡೆ ಆಜ್ಞೆಯನ್ನು ಕೊಟ್ಟಿದ್ದೀವಿ ಸರ್. ಈ ಥರ ಅಂದರೆ ಅವ್ರ ಪರ್ಮಿಷನನ್ನು ಕೊಡಬಾರ್ದು ಯಾವುದೇ ಕಾರಣಕ್ಕೂ ಕೂಡ, ಅದು ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ಆ ಒಂದು ಸರ್ ಇದನ್ನು ಆರೋಗ್ಯ ಅಧಿಕಾರಿಗಳಾಗಿರ್ಬೋದು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಇವರು ಲೈಸೆನ್ಸ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಸರ್. ಅದು ಯಾರು ಅಂತ ಹೇಳಿ ಇವಾಗ ನಾವು ಅದನ್ನು ತನಿಖೆ ಮಾಡಬೇಕಾಗಿದೆ ಸರ್. ಯಾರು ಅಂತ ಹೇಳಿ ಅಷ್ಟು ಸ್ಪಷ್ಟವಾಗಿ ನಮಗೂ ಕೂಡ ಗೊತ್ತಿಲ್ಲ. ಅಟ್ ಪ್ರೆಸೆಂಟಾಗಿ ನಮಗೆ ಗೊತ್ತಿರೋದು ಯಾರು, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯವರು ಮತ್ತು ಇವರು ಆರೋಗ್ಯ ಇಲಾಖೆಯವರು ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದಿದೆ ಸರ್. ಹೌದು ಸರ್, ನಮ್ಮ ಶಾಲೆ ಈಗ ಸುತ್ತಮುತ್ತಲ ನೀವು ನಮ್ಮ ಎಷ್ಟು ಒಂದು ಎಕರೆ ಇರೋದು ಅಷ್ಟೂ ಕೂಡ ಶಾಲೆಗೆ ಅಂತ ಹೇಳಿ ಮೀಸಲಾಗಿಟ್ಟಿದ್ದಾರೆ ಸರ್. ನಮ್ಮ ಫೌಂಡರ್ ಬಂದು ರಾಮೇಗೌಡ ಸರ್ ಅಂತ ಹೇಳಿ. ಈ ಶಾಲೆಯನ್ನು ಪೂರ್ತಿ ನಾವು ಏನು ಮಾಡಬೇಕು, ಶಾಲೆಗೆ ಮಾತ್ರ ಯೂಸ್ ಮಾಡ್ಕೋಬೇಕು, ಶಾಲಾ ಕಾಲೇಜುಗಳಿಗೆ ಅಂತ ಹೇಳಿ ಹೇಳಿದ್ದಾರೆ. ಇನ್ನು ಯಾವುದೇ ಚಟುವಟಿಕೆಗಳಿಗೆ ನಾವು ಇಲ್ಲಿ ಪರ್ಮಿಷನ್ ಕೊಡಬಾರ್ದು ಅಂತಲೂ ಕೂಡ ಹೇಳಿದ್ದಾರೆ. ಆದರೆ ಇವರು ಯಾರೋ ಒಬ್ಬರು ಬಂದು ಏನು ಮಾಡ್ತಿದ್ದಾರೆ ಅಂದರೆ, ಇಲ್ಲ ನಾವು ಡಿಐಡಿಕ್ ಸೆಂಟರನ್ನು ಮಾಡ್ತೀವಿ, ನಮಗೆ ಪರ್ಮಿಷನ್ ಕೊಡಿ ಅನ್ನೋ ಥರಕ್ಕೆ ಈ ಒಂದು DC ಆಫೀಸ್ಗಾಗಿರ್ಬೋದು ಅಥವಾ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಎಲ್ಲಿ ಪರ್ಮಿಷನ್ ತೊಗೋಬೋದು ಅಲ್ಲಿಗೆಲ್ಲ ಓಡಾಡ್ತಿದ್ದಾರೆ ಅಂತ ಹೇಳಿ ನಮಗೆ ವಿಚಾರ ಗೊತ್ತಾಯಿತು ಸರ್. ಇದನ್ನು ತಡಿಬೇಕು ಅಂತ ಹೇಳಿ ನಾವು ಇಲ್ಲಿವರೆಗೆ ಬಂದು ನಿಂತಿದ್ದೀವಿ. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ರಾಘವೇಂದ್ರ, ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ಸೋಮಶೇಖರ್ ಇದ್ದರು.